ನಮಸ್ಕಾರ, ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯತನ ತೋರುತ್ತಿದ್ದು, ಆಸ್ಪತ್ರೆಗೆ ಬಾರದೆ ಹಲವು ವರ್ಷಗಳಿಂದ ದರ್ಪ ತೋರುತ್ತಿದ್ದಾರೆ. ಅಧಿಕಾರಿಗಳು ಸರ್ಕಾರಿ ಕಚೇರಿಯ ಸಮಯ ಪಾಲನೆ ಮಾಡದ ಕಾರಣ ರೈತರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಪ್ರತಿದಿನ ಚಿಕಿತ್ಸೆಗಾಗಿ ದನ ಕರುಗಳನ್ನು ತೆಗೆದುಕೊಂಡು ಬರುವ ರೈತರು ಆಸ್ಪತ್ರೆಗೆ ಬೀಗ ಜಡಿದಿದ್ದು ಕಂಡು ವಾಪಸ್ ಹೋಗುತ್ತಿದ್ದಾರೆ. ಅಣ್ಣ ಏಟು ಬಂದ್ರಿ ನೀವು? ಮಾವ್ರಿ ಫೋನ್ ಹಚ್ಚಿಲ್ರಿ? ಈಗ ಫೋನ್ ನಿಮ್ಗೆ ಏನಲ್ತಾರ ಬರ್ಲಲ್ತಾರ ಏನಲ್ತಾರ? ಫೋನ್ ಬರ್ಲಲ್ತಾರಲ್ಲ ಈಗ ಯಾರೋ 11:30 ಆಲ್ತು ಟೈಮ್ ಏನೋ ಬಂದಿಲ್ಲ. ಫೋನ್ ಹತ್ತವ್ರು ಫೋನ್ ಬಿ ರೆಸ್ಪಾನ್ಸ್ ಮಾಡಲ್ಲಾರ, ಏನಿಲ್ಲ. 8 ದನಗಳು ಕುಂತ ಒಳಗ. 2024-25ನೇ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು, 4 ಮಕ್ಕಳ ಫಲಿತಾಂಶವನ್ನು 2 ಶಾಲೆಗಳ ಹೆಸರಿನ ಬ್ಯಾನರ್ಗಳಲ್ಲಿ ಪ್ರಕಟಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಟ್ಟಿದ್ದಾರೆ ಎಂದು ಹಿಬಾರೆ ಶಾಲೆಯ ಅಧ್ಯಕ್ಷ ನಾಗರಾಜ್ ಹಿಬಾರೆ ಆರೋಪಿಸಿದರು. ಹುಮ್ನಾಬಾದ್ ತಾಲೂಕಿನ ಹಳಿಕೇಡ್ ಬಿ ಪಟ್ಟಣದ ಆರ್ಜಿ ಹಿಬಾರೆ ಶಾಲೆಯ ಕಚೇರಿಯಲ್ಲಿ ಮಂಗಳವಾರ ಕರೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಹುಮ್ನಾಬಾದ್ ತಾಲೂಕಿನ ಘೋಡ್ವಾಡಿ ಗ್ರಾಮದ ಬ್ರಿಲಿಯಂಟ್ ಗ್ರಾಮರ್ ಪ್ರೌಢಶಾಲೆಯ ಹಾಗೂ ಹಳಿಕೇಡ್ ಬಿ ಪಟ್ಟಣದ ಶಿವಗಂಗಾ ಇಂಗ್ಲಿಷ್ ಮಾಧ್ಯಮ ಶಾಲೆಯ 2 ಬ್ಯಾನರ್ಗಳಲ್ಲಿ ಭುವನೇಶ್ವರಿ, ಜ್ಞಾನಭಾರತಿ, ಆರತಿ, ಭಾಗ್ಯಶ್ರೀ ಹೆಸರು ಬಳಕೆ ಮಾಡಲಾಗಿದೆ. ಈ ಗೊಂದಲ ಕುರಿತು ಹುಮ್ನಾಬಾದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರೇ ಪರಿಶೀಲನೆ ನಡೆಸಿ ಈ 4 ಮಕ್ಕಳ ಮೂಲ ದಾಖಲೆ ಯಾವ ಶಾಲೆಯಲ್ಲಿದೆ ಎನ್ನುವ ವಿಚಾರ ಬಹಿರಂಗ ಮಾಡಬೇಕೆಂದು ಮನವಿ ಮಾಡಿದರು. ಬೀದರ್ ನಗರದ ಪ್ರತಿಷ್ಠಿತ ಲಿಂಗರಾಜ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದೇ ಮೇ 7 ಮತ್ತು 8ರಂದು ಅಂದರೆ ನಾಳೆ ಮತ್ತು ನಾಡಿದ್ದು ಕಾಲೇಜ್ ಆವರಣದಲ್ಲಿ ಟೆಕ್ನೋ ಉತ್ಸವ 2025 ಜರುಗಿದೆ ಎಂದು ಕಾಲೇಜಿನ ಉಪನ್ಯಾಸಕಿ ಸಹನಾ ಪಾಟೀಲ್ ತಿಳಿಸಿದ್ದಾರೆ. ಟೆಕ್ನೋ ಉತ್ಸವ 2025ರ ಪ್ರಯುಕ್ತ ನಗರದ ಶಿವನಗರ ವಾಕಿಂಗ್ ಟ್ರ್ಯಾಕ್ ಹತ್ತಿರ ಫ್ಲಾಶ್ ಡ್ಯಾನ್ಸ್ ಮಾಡುವ ಮೂಲಕ ಟೆಕ್ನೋ ಉತ್ಸವ ಕುರಿತು ಜನರಿಗೆ ಅರಿವು ಮೂಡಿಸಲಾಗಿತ್ತು. ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಜೊತೆಗೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಟೆಕ್ನೋ ಉತ್ಸವ ನಡೆಯಲಿದ್ದು ವಿವಿಧ ಸ್ಪರ್ಧೆಗಳು, ಕಲ್ಚರಲ್ ಇವೆಂಟ್ಸ್ಗಳು, ಸ್ಪೋರ್ಟ್ಸ್ಗಳು ನಡೆಯಲಿದ್ದು ಫ್ಲಾಶ್ ಫಾರಂ ನಡೆಸುತ್ತಿದ್ದಾರೆ. ಬೀದರ್ನ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಲು ತಿಳಿಸಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಹನಾ ಪಾಟೀಲ್, ಲಿಂಗರಾಜಪ್ಪ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರು. ನಮ್ಮ ಕಾಲೇಜಲ್ಲಿ ಟೆಕ್ನೋ ಉತ್ಸವ ಹಮ್ಮಿಕೊಳ್ಳಲಾಗಿದೆ. ಮೇ 7 ಮತ್ತು 8ರಿಂದ ಇದೆ. ಸೊ ಎಲ್ಲ ಬೀದರ್ ಸ್ಟೂಡೆಂಟ್ಸ್ಗೆ, ಎಲ್ಲ ಬೀದರ್ ಬಾಲ್ಕಿ ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಏನು ವಿನಂತಿ ಮಾಡ್ಕೋಬೇಕಂತ ಹೇಳಿದ್ರೆ, ನಮ್ಮ ಕಾಲೇಜಿಗೆ ಬನ್ನಿ, ನಮ್ಮ ಉತ್ಸವದಲ್ಲಿ ಪಾಲ್ಗೊಳ್ಳಿ. ತುಂಬ ಚೆನ್ನಾಗಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಸೊ ಎಲ್ಲರ ಸ್ಟೂಡೆಂಟ್ಸಲ್ಲಿ ಒಂದು ವಿನಂತಿ ಇದೆ, ಎಲ್ಲರೂ ಬಂದು ನಿಮ್ಮ ಏನಿದೆ ಅಲ್ಲೆಲ್ಲ ಎಂಜಾಯ್ಮೆಂಟ್ ಮಾಡಿ. ಮತ್ತು ನಮ್ಮ ಲಿಂಗರಾಜಪ್ಪ ಇಂಜಿನಿಯರಿಂಗ್ ಕಾಲೇಜ್ ಮೇನ್ ಏನಂದರೆ, ನಾವು ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ 2 ದಿನ ಕಾನ್ಸರ್ಟ್ ಇದೆ, ಒಂದಿನ 7th ಕಾನ್ಸರ್ಟ್ ಇದೆ ಮತ್ತು 8thಗೂ ಕಾಂಪಿಟೇಷನ್ ಇದೆ. ಸೊ ಎಲ್ಲರೂ ಬನ್ನಿ, ಎಲ್ಲರೂ ಕಲಿತು ನಮ್ಮದು ಇದು ಟೆಕ್ನೋ ಉತ್ಸವವನ್ನು ತುಂಬ ಅದ್ದೂರಿ. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಪಶು ಆಸ್ಪತ್ರೆ ಇದ್ದು ಇಲ್ಲದಂತಾಗಿದೆ. ಸರಿಯಾದ ಸಮಯಕ್ಕೆ ಜಾನುವಾರುಗಳಿಗೆ ಚಿಕಿತ್ಸೆ ಸಿಗುತ್ತಿಲ್ಲ. ಇಲ್ಲಿನ ಅಧಿಕಾರಿಗಳಿಗೆ ಕರೆ ಮಾಡಿದರೆ ನನಗೆ ಬರುವುದಕ್ಕೆ ಆಗುವುದಿಲ್ಲ ಎಂದು ದರ್ಪ ಉತ್ತರ ಕೊಡುತ್ತಿದ್ದಾರೆ ಎಂದು ಖುದ್ದು ರೈತರೇ ಆರೋಪಿಸುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ಕಾದು ಕುಳಿತ ರೈತರು 11:30 ಗಂಟೆ ಆದರೂ ವೈದ್ಯರು ಬಾರದ ಕಾರಣ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಮುಂದಿನ ದಿನಗಳಲ್ಲಾದರೂ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕು. ಯತ್ನಾಳ್ ಹೆಸರು ಹೇಳದೆ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ ಎಂಪಿ ರೇಣುಕಾಚಾರ್ಯ. ಯತ್ನಾಳ್ ನಕಲಿ ಹಿಂದೂ, ಅವನು ಹಿಂದೂ ಹುಲಿ ಅಲ್ಲ, ಹಿಂದೂ ಇಲಿ. ಜಿಣಸಿಗೆ ಹೋಗಿ ಚಿಕನ್ ಕಬಾಬ್ ತಿಂದು ಅಲ್ಪಸಂಖ್ಯಾತರ ಟೋಪಿ ಧರಿಸಿದ್ರು. ಟಿಪ್ಪು ಖಡ್ಗ ಹಿಡಿದು ಇಫ್ತಾರ್ ಕೂಟ ಮಾಡಿದ್ದು ಯಾರು? ಯತ್ನಾಳ್ ನಕಲಿ ಹಿಂದೂ. ತನ್ನನ್ನು ತಾನು ರಕ್ಷಣೆ ಮಾಡೋಕೆ ಈ ರೀತಿ ಮಾಡ್ತಾನೆ. ಎಲೆಬಿಲ್ಲದ ನಾಲಿಗೆ ಅಪ್ಪಗೆ ಹುಟ್ಟಿದೆಯಾ ಅವ್ವಗೆ ಹುಟ್ಟಿದೆಯಾ ಅಂತಾರೆ. ಒಂದ್ಸಾರಿ ಹಿಂದೂ ಹುಲಿ, ಉತ್ತರ ಕರ್ನಾಟಕ ಹುಲಿ, ಪಂಚಮಸಾಲಿ, ವೀರಶೈವ ಹುಲಿ ಅಂತಾರೆ. ಯತ್ನಾಳ್ ಅವರೇ ಒಂದು ಸಾರಿ ಅವಲೋಕನ ಮಾಡಿಕೊಳ್ಬೇಕು. ಇದೆಲ್ಲ ಯತ್ನಾಳ್ ಅವರ ಡೊಂಬರಾಟ. ಯತ್ನಾಳ್, ನೀನು ನಕಲಿ ಹಿಂದುತ್ವ ಬಿಟ್ಟು ಬಿಡು ಎಂದು ಬೀದರ್ನಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿಕೆ ನೀಡಿದ್ದಾರೆ. ಬಾಯಿ ಬಡ್ಕಂದ್ರೆ ಅಷ್ಟೇ ಅಲ್ಲ, ಆಯಿತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಆ ಹೆಸರು ಹೇಳಲ್ಲ. JDSಗೆ ಹಾಕ್ಬೋದಪ್ಪ, JDSಗೆ ಹೋಗಿ ಕಬಾಬ್ ತಿಂದು, ಚಿಕನ್ ತಿಂದು, ಅಲ್ಪಸಂಖ್ಯಾತರ ಟೋಪಿ ಧರಿಸಿ, ಟಿಪ್ಪು ಕಟ್ಗೆ ಹಿಡಿದು ಇಫ್ತಿಯಾರ್ ಕೂಟ ಮಾಡಿದ್ಯಾರು? ನೀನೇ ತಾನೇ. ಯಾವ ಹಿಂದೂ? ನಕಲಿ ಹಿಂದೂ. ಹಿಂದೂ ಅಲ್ಲ, ಏನೂ ಅಲ್ಲ, ನಕಲಿ ಹಿಂದೂ ಅಂತ ತನ್ನನ್ನು ತಾನು ರಕ್ಷಣೆ. ನೀವು ಹೆಸರು ಹೇಳಿದಿಲ್ಲ, ನಾನು ಹೆಸರು ಹೇಳಲ್ಲ. ಆ ಹುಲಿ ಇಲಿ ನೀವು ಮಾಧ್ಯಮ ಸ್ನೇಹಿತರು ಭಾವಿಸ್ಕೊಡ್ರಿ. ಎಲ್ಲ ಒಂದು ಕಡೆ ಆತ ಹಿಂದೂ ಹುಲಿ ಪ್ರಚಾರ ಕೊಟ್ಟು ನಕಲಿ ಆತ. ಪತ್ರ ಬರ್ದಲ್ಲ ಸರ್, ಮತ್ತೆ ಸೇರಿಸ್ಕೊಳ್ಳಿ. ಎಂಪಿ ರೇಣುಕಾಚಾರ್ಯ ಬಾಧ್ಯತೆ ಮಾಡಿದ್ದಾರೆ ಸರ್. ಬೇಡ, ಎಲೆಬಿಲ್ಲದ ನಾಲಿಗೆ ಎಲ್ಲರಿಗೂ ಹಬ್ಬ ಹುಟ್ಟಿದ್ಯಾ, ಅವು ಹುಟ್ಟಿದ್ಯಾ, ನೀನು ಹಾಕ್ಕೊಳ್ಳೋಕನ ಮಾಡ್ಕೊ.
ನಿಮ್ಮ ಕುಟುಂಬಕ್ಕೆ ಅವಮಾನ ಮಾಡೋದು. ನೀವು ಹಿಂದೂ ಹುಲಿ ಅಲ್ಲ, ನಕಲಿ. ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ಒಂದು ಸರಿ ಉತ್ತರ ಕರ್ನಾಟಕ ಹುಲಿ, ಒಂದು ಸರಿ ಹಿಂದೂ ಹುಲಿ, ಒಂದು ಸರಿ ಪಂಚಮಶಾಲಿ, ಒಂದು ಸರಿ ವೀರಶೈವ ಲಿಂಗಾಯತ. ಎಲ್ಲ ದೊಂಬರಾಟ ನಡೆಯಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ರಾಜ್ಯದಲ್ಲಿ ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ ಕಟ್ಟಿಲ್ವಾ? ಅವ್ರ ಜೊತೆ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರಿಲ್ವಾ? ನೋಡಿ, ರಾಜ್ಯದ ಅಧ್ಯಕ್ಷರು ಸರ್ಕಾರದಲ್ಲಿ ಹಣಕಾಸಿನ ಸ್ಥಿತಿ ಸರಿಯಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ, ರಾಜ್ಯದಲ್ಲಿ ವಿಚಿತ್ರವಾದ ಪರಿಸ್ಥಿತಿ ಎದುರಾಗಿದೆ ಎಂದು ಬೀದರ್ನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನ ಸಂಪೂರ್ಣ ಕಡೆಗಣಿಸಿದೆ. ಮುಂದಿನ ದಿನ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ನಾವೆಲ್ಲ ಪಕ್ಷ ಸಂಘಟನೆ ಮಾಡ್ತೇವೆ, ಕಾಂಗ್ರೆಸ್ ಸರ್ಕಾರ ಬಹಳ ದಿನ ಉಳಿಯುವುದಿಲ್ಲ ಅನ್ನೋ ಗ್ಯಾರಂಟಿ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ, ಕೊಲೆ ಸುಲಿಗೆ ನಿರಂತರವಾಗಿದೆ, ಯಾವುದನ್ನು ತಡೆಯುವ ಶಕ್ತಿ ಸಿಎಂಗೆ ಇಲ್ಲ. ಮುಂದಿನ ದಿನ ರಾಜ್ಯದ ಜನತೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತಾರೆ. ಸಿಎಂ ಪ್ರಚಾರಕ್ಕಾಗಿ ಜೀವ ಬೆದರಿಕೆ ಇದೆ ಎಂದಿದ್ದಾರೆ. ಇನ್ನು ಪಹಲ್ಗಾಮ್ ದಾಳಿ ವಿಚಾರವಾಗಿ ಮೋದಿ ಅವರಿಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಸರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮಂಗಳೂರಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಕೊಲೆ ಸುಲಿಗೆ ನಿರಂತರವಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳಬೇಕು. ಆ ಪರಿಸ್ಥಿತಿ ಇದೆ. ಇದು ಯಾವುದನ್ನು ತಡೆಯುವಂಥ ಶಕ್ತಿ ರಾಜ್ಯದ ಮುಖ್ಯಮಂತ್ರಿಗೆ, ಗೃಹ ಸಚಿವರಿಗೆ ಇಲ್ಲ. ಇದನ್ನು ಖಂಡಿಸ್ತೇನೆ. ಸೊ ಬರೋ ದಿವಸದಲ್ಲಿ ಜನ ತಕ್ಕ ಪಾಠವನ್ನು ಸರ್, ಇದೆಲ್ಲದರ ನಡುವೆ ಸಿಎಂ ಅವರು ಕೂಡ ನನಗೂ ಜೀವ ಬೆದರಿಕೆ ಕರೆ ಬರ್ತವೆ ಅಂತ ಹೇಳಿದ್ದಾರೆ ಸರ್. ಸಿಗುತ್ತಿಕ್ಕೆ ಆಧಾರ ಯಾವುದೂ ಇಲ್ಲದೆ ಕೇವಲ ಪ್ರಚಾರಕ್ಕಾಗಿ ಆ ರೀತಿ ಹೇಳಿಕೆಯನ್ನು ಕೊಡ್ತಾರೆ. ಪಾಲ್ಗಾಮ್ ಸರ್, ಮೋದಿ ಅವರು ವಾರ್ ಮಾಡ್ಬೇಕಂತ ಸರ್. ಪಾಲ್ಗಾಮ್ ಸರ್, ಹಿಂದೂಗಳ ನರ್ಮೇದ ಆಯ್ತು ಸರ್. ಪಾಲ್ಗಾಮ್ದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮೋದಿ ಅವರು ಸ್ಟೆಪ್ ತಗೋಬೇಕಂತ ಜನ ಹೇಳ್ತಾ ಇದ್ದಾರೆ. ಏನೋ ತಗೋತಾರೆ ಸರ್. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾವ ಸಮಯದಲ್ಲಿ ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಿ ಪಾಕಿಸ್ತಾನ ಪ್ರಜೆಗಳನ್ನು ಹೊರಹಾಕುವಂತೆ ಒತ್ತಾಯಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಹೊರದಬ್ಬಿ ಪಾಕಿಸ್ತಾನ ಕುನ್ನಿಗಳನ್ನು ಹೊರದಬ್ಬಿ ಎಂದು ಘೋಷಣೆ ಕೂಗುತ್ತಾ ದೇಶದ್ರೋಹಿ ಪಾಕಿಸ್ತಾನ ಪ್ರಜೆಗಳನ್ನು ಹೊರದಬ್ಬಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪಾಕಿಸ್ತಾನ್ ಪುಂಡಿಗಳನ್ನು ಪಾಕಿಸ್ತಾನ್ ಪುಂಡಿಗಳು ದೇಶದ್ರೋಹಿಗಳನ್ನು ಪಾಕಿಸ್ತಾನ ಪ್ರಜೆಗಳನ್ನು ಕಾರಂಜಿ ಸಂತ್ರಸ್ತರಿಗೆ ಪರಿಹಾರ ನೀಡುವುದಕ್ಕಾಗಿ ಪ್ರಾದೇಶಿಕ ಆಯುಕ್ತ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿದ್ದು ಸಂತಸ ತಂದಿದೆ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮಣ್ ದಸ್ತಿ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರಂಜಿ ಸಂತ್ರಸ್ತರಿಗೆ ವೈಜ್ಞಾನಿಕ ಮಾನದಂಡತೆ, ಮಾನವೀಯತೆಯ ಆಧಾರದ ಮೇಲೆ ಪರಿಹಾರ ಹಣ ನೀಡಬೇಕು ಎಂದು ಸುಮಾರು 920 ದಿನಗಳ ಕಾಲ ನಿರಂತರವಾಗಿ ಹೋರಾಟ ನಡೆಸಲಾಗುತ್ತಿತ್ತು. ಸಚಿನ್ ಈಶ್ವರ್ ಖಂಡ್ರೆ ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮುತುವರ್ಜಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ಸಭೆ ಮಾಡಲಾಗಿತ್ತು. ಆ ಸಭೆಯಲ್ಲಿ ಘೋಷಣೆ ಮಾಡಿರುವಂತೆ ಇವಾಗ ಸಂತ್ರಸ್ತರ ಬೇಡಿಕೆ ಈಡೇರಿಸಲು ಸಮಿತಿ ರಚನೆ ಮಾಡಲಾಗಿದೆ. ಇದರಿಂದಾಗಿ ನಮಗೆ ಸಂಪೂರ್ಣವಾಗಿ ಪರಿಹಾರ ಸಿಗುವ ಖುಷಿ ಇದೆ ಎಂದರು. ಕಳೆದ ಸಾಲಿನಲ್ಲಿ ಮುಂಗಾರು ಮಳೆ ಅಷ್ಟೇನೂ ಸುರಿಯಲಿಲ್ಲ. ಆದರೆ ಕೊನೆಯ ತಿಂಗಳಲ್ಲಿ ಮಳೆ ಆರ್ಭಟ ಹೆಚ್ಚಾಗಿತ್ತು. ಬೀದರ್ ಜಿಲ್ಲೆಯ ಬಹುತೇಕ ಕೆರೆಗಳು ಭರ್ತಿಯಾಗಿದ್ದವು. ಜಾನುವಾರು ಹಾಗೂ ವನ್ಯಜೀವಿಗಳಿಗೆ ನೀರಿನ ತೊಂದರೆ ಆಗಿಲ್ಲ. ಆದರೆ ಕಳೆದ 2-3 ವಾರದಿಂದ ಬಿಸಿಲಿನ ಝಳಕ್ಕೆ ವನ್ಯಜೀವಿಗಳು ಹನಿ ನೀರಿಗಾಗಿ ಅಲಿದಾಡುವಂತಾಗಿದೆ. ಬೇಸಿಗೆ ಆರಂಭದಿಂದಲೇ ರೈತರ ಜೀವನಾಡಿಯಾದ ಜಿಲ್ಲೆಯ ಬಹುತೇಕ ಕೆರೆಗಳು ಬತ್ತಲಾರಂಭಿಸಿವೆ. ಅಚ್ಚುಕಟ್ಟು ಪ್ರದೇಶದ ಬೇಸಿಗೆ ಬೆಳೆಗಳಿಗೆ ನೀರು ಬಿಡದೆ ಸ್ಥಗಿತಗೊಂಡಿದ್ದು, ಪ್ರಾಣಿ ಪಕ್ಷಿ ಹಾಗೂ ಜಲಚರಗಳಿಗೆ ಮಾತ್ರ ಕುಡಿಯಲು ನೀರು ಬೇಕಾದಷ್ಟು ನೀರಿದೆ. ಆದರೆ ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವುದರಿಂದ ಕೆರೆಗಳಲ್ಲಿ ನೀರಿನ ಮಟ್ಟದ ಕುಸಿಯುತ್ತಿದೆ. ಬೀದರ್ ಜಿಲ್ಲೆಯ ಔರ ತಾಲೂಕಿನ ಸಂತಪುರ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದಿದೆ. ಬಿಂದಿಗೆ ಹಿಡಿದು ಸಂತಪುರ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಆಕ್ರೋಶ. ಕುಡಿಯಲು ನೀರು ಕೊಡಿ ಎಂದು ಬಿಂದಿಗೆ ಹಿಡಿದು ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಸಂತಪುರ್ನಲ್ಲಿ ಕುಡಿಯುವ ನೀರು ಪೂರೈಸದ ಕಾರಣ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದ ಮಹಿಳೆಯರು ನಮಗೆ ನೀರು ಕೊಡಿ ಎಂದು ಗ್ರಾಮ ಪಂಚಾಯತ್ ಮುಂದೆ ಬಿಂದಿಗೆ ಹಿಡಿದು ಧರಣಿ ಕುಳಿತು ಗ್ರಾಮಸ್ಥರು 10 ದಿನಗಳ ನೀರನ್ನು ಕುಡಿಯುವ ಪರಿಸ್ಥಿತಿ ಎದುರಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಔರ ತಾಲೂಕಿನ ಸಂತಪುರ ಗ್ರಾಮದಲ್ಲಿ ನೀರಿಗಾಗಿ ಜನರು ಪರದಾಟ ನಡೆಸುತ್ತಿದ್ದಾರೆ. ನೀರು ಎಷ್ಟು ದಿವಸಕ್ಕೊಂದ್ಸರ್ತಿ ನೀರು ಹೊಂಟವ? ಈಗ 10 ದಿನಕ್ಕೆ ಈ ಬಾರಿಗೆ 10 ದಿನಕ್ಕೆ 15 ದಿನ ಐತಿ. ಇವತ್ತಿಗೆ 15 ದಿನ ನೀರೇ ಬಂದಿಲ್ಲ. ಇಲ್ಲ ಬಂದ್ರೆ ಬಿ ಎಷ್ಟು ಕೊಡಗಳು ಸಿಗ್ಲತ್ತಾವ ನಿಮ್ಗೆ? ಈಗ ಬಂದ್ರು ಬಿ ನೀರು ಅರ್ಧ ಗಂಟೆ ಬಿ ಬಿಡಲ್ಲ. ಅರ್ಧ ಗಂಟೆ ಬಿ ಬಿಡಲಾಗ್ಯಾವ. ಹ್ಯಾಂಗೆ ಮಾಡ್ಲತ್ತೀರಿ ನೀರಿಗೆ? ನಿಮಗಾರ ನಡಿಲಿಕ್ಕೆ ಬರಲ್ಲಲ್ಲ? ಟ್ಯಾಂಕರ್ ತಗೊಳತ್ತೀರಿ? ಅವು ಸರ್ಕಾರಿ ಟ್ಯಾಂಕರ್ ಬಂದ್ರು ಬಿ ನಮಗೆ ನೀರು ಕೊಡಲ್ಲ ಹೋಗ್ಯಾರ. ಹಾಂ, ಈ ಪ್ರೈವೇಟ್ ನಾವು ರೊಕ್ಕ ಹಾಕಿ ತಗೊಳತ್ತೀವಿ. ಒಂದು ಟ್ಯಾಂಕರ್ಗೆ ಎಷ್ಟು ರೊಕ್ಕ ಕೊಡ್ಲತ್ತೀರಿ? 250 250 ರೂಪಾಯಿ ರೀ.
ನಿಮ್ಮ ಮನ್ಯಾಗ ನೀವು ಯಾರ್ಯಾರು ಇರ್ತೀರಿ? ನಾವು ನಮ್ಮ ಮನೆ ಪರಿವಾರ ಹಾಂ ನಮ್ಮ ತಂದೆ ತಾಯಿ ಹಾಂ. ನೀರಿಗೆ ಭಾಳ ಸಮಸ್ಯೆ ಆಗ್ಲದ. ನಿಮ್ಮ ಹೆಸರು ರೀ? ಗೋಳಂಬೈ ಗೌಡಂಬೈ. ಎಷ್ಟನೇ ವಾರ್ಡ್ ಬರ್ತಾರೆ? 2 ಇವಾಗಿದು ಬೀದರ್ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ರೌಂಡಪ್ನಲ್ಲಿ. ನಮಸ್ಕಾರ.